ಉಪರಾಷ್ಟ್ರಪತಿ ಎಲೆಕ್ಷನ್ನಿಂದ ರಿಸಲ್ಟ್ ಒಂದು ಬಂತು. 5 ಗಂಟೆ ತನಕ ವೋಟಿಂಗ್ ಆಯಿತು. 7:30 ಅಷ್ಟೊತ್ತಿಗೆ ರಿಸಲ್ಟು ಬಂತು. ನಿರೀಕ್ಷೆಯಂತೆಯೇ NDA ಅಭ್ಯರ್ಥಿ ರಾಧಾಕೃಷ್ಣನ್ ನಿರೀಕ್ಷೆಗಿಂತಲೂ ಹೆಚ್ಚು ಮತಗಳನ್ನು ಪಡೆದು ಆಯ್ಕೆಯಾದರು. ರಾಧಾಕೃಷ್ಣನ್ 14 ಓಟು INDA ಮೈತ್ರಿಕೂಟದ ಕಡೆಯಿಂದ NDA ಮೈತ್ರಿಕೂಟದ ಕಡೆ ಕ್ರಾಸ್ ವೋಟಿಂಗ್ ಆಗಿದ್ದವು. 14 ಓಟು, ಅಲ್ಲೊಂದು ಓಟ್ ಚೋರಿ ಆಗಿದೆ ಅಂತಾರೋ ಏನೋ ಕಾಂಗ್ರೆಸ್ನವರು. 452 NDA ಪರ, 300 INDA ಪರ. 13 ಸಂಸದರ ಮತದಾನ ಮಾಡಲಿಲ್ಲ. BJD ಮತ್ತು BRS ಅಕಾಲಿ ದಳ 3 ಪಕ್ಷಗಳ ಮತದಾನದಿಂದ ದೂರ ಉಳಿದು 13 ಓಟ್ ಬೀಳಲಿಲ್ಲ. NDA ಬಲ 427, NDA ತಗೊಂಡಂಥ ಓಟು ಟೋಟಲ್ ನಂಬರ್ ಆನ್ ರೆಕಾರ್ಡ್ ಇರೋದವ್ರದ್ದು 427, ತಗೊಂಡಿರೋ ಓಟ್ 452. YSRP ಅವರು NDAಗೆ ಬೆಂಬಲ ಘೋಷಣೆ ಮಾಡಿದ್ರು. YSR ಕಾಂಗ್ರೆಸ್ ಪಕ್ಷ, ಜಗನ್ ಅವ್ರದ್ದು 11 ಓಟ್ ಅಲ್ಲಿಂದ ಬಂದವು. ಇನ್ನು 14 ಓಟ್ ಯಾರ್ದು? ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಬೆಂಬಲಿಸುವ ಪಕ್ಷಗಳಿಂದ ಬಂದಂಥ ಓಟ್ 14 ಓಟ್ಗಳು. ನಿರೀಕ್ಷೆಗಿಂತಲೂ 25 ಮತಗಳನ್ನು ಹೆಚ್ಚುವರಿಯಾಗಿ ರಾಧಾಕೃಷ್ಣನ್ ಅವರು ಪಡೆದು ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ. ಲೆಕ್ಕ ಹಾಕ್ಕೊಂಡಿದ್ದಕ್ಕಿಂತಲೂ 25 ಓಟ್ ಎಕ್ಸ್ಟ್ರಾ ಬಂತು.